ಇಬಾದತ್ ಮಾಡುವವರು ಹೆಚ್ಚು ಬಂದರೆ ಆ ನಿಗಾಹಿನಲ್ಲಿ ಬರಕತ್ತಿದೆ ಎಂಬುದನ್ನು ಕೆಲಸಿಕೊಡ್ತಾ ಇದ್ದಾರೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾ ಇರುವುದು, ಯಾ ಮಅಶರ ಶಬಾಬ್ ಮನ್ ಇಸ್ತತಾಅ ಮಿನ್ಕುಮ್ ಅಲ್ ಬಾಅತ ಫಲ್ಯತಜವ್ವಜ್. ಓ ಯುವಕರೇ, ನೀವು ಮದುವೆಗೆ ತಯಾರಾಗುವುದಾದರೆ ಮದುವೆಯನ್ನು ಮಾಡಿ. ನಿಮ್ಮ ಕೈಯಲ್ಲಿ ರೊಕ್ಕ ಇರಬೇಕು, ನಿನಗೆ ಮನಸ್ಸಿಗೆ ಸಮಾಧಾನ ಇರಬೇಕು, ಕುಟುಂಬವನ್ನು ಮುನ್ನಡೆಸುವ ಶಕ್ತಿ ಸಾಮರ್ಥ್ಯ ನಿನ್ನಲ್ಲಿ ಇರಬೇಕು. ಇವತ್ತು ಕುಟುಂಬದ ಬಗ್ಗೆ ಮಾತನಾಡುವುದಾದರೆ ತಾಸುಗಟ್ಟಲೆ ಮಾತನಾಡಬೇಕಾಗುತ್ತೆ. ಅತ್ತೆ ಸೊಸೆ ಸಂಬಂಧ, ತಾಯಿ ಮಗಳ ಸಂಬಂಧ, ಮನೆಯಲ್ಲಿ ಮದುಮಗ ಬಂದರೆ ಮದುಮಗಳು ಬಂದರೆ ನಡೆಯುತ್ತಾ ಇರುವಂತಹ ವಿಶೇಷವಾದಂತ ಕುಟುಂಬ ಅಂತ ಹೇಳುವಾಗ ಪದದಲ್ಲಿ ಏನಿದೆ? ಇಂಬ ಅಂದ್ರೆ ಪ್ರೀತಿ, ಲವ್, ಕೇರ್ಫುಲ್ನೆಸ್ ಎಲ್ಲವೂ ಕೂಡ ಬರ್ತಾ ಇದೆ. ಆದರೆ ಕುಟುಂಬ ಅಂತ ಈಗ ಹೇಳುವುದಾದರೆ ಕುಟುಂಬ ಅಂದ್ರೆ ಭೀಕರವಾದಂತ ಭೂಕಂಪ ಎಂಬ ಅರ್ಥದಲ್ಲಿ ವ್ಯಾಖ್ಯಾನಿಸ್ತಾ ಇದೆ. ಹೊಸದಾಗಿ ನವ ಬದುಕಿಗೆ ಕಾಲಿಡುತ್ತಿರುವಂತಹ ನವ ದಂಪತಿಗಳಿಗೆ ಹೇಳ್ಕೊಡ್ತಾ ಇದ್ದೇನೆ, ಇದೊಂದು ಸುಖದ ಆಗರವೇನು ಅಲ್ಲ. ಏನಾದರೂ ಬಹಳ ದೊಡ್ಡ ಕನಸುಗಳೆಲ್ಲ ಇದ್ದರೆ ಇನ್ಶಾ ಅಲ್ಲಾಹ್ ಕನಸುಗಳು ನಡೆಯುತ್ತೆ. ಆದರೆ ಜೊತೆಯಲ್ಲಿ ಕಷ್ಟ ಇರುತ್ತೆ, ಸುಖದ ಜೊತೆ ಕಷ್ಟ ಇರುತ್ತೆ, ನಷ್ಟ ಇರುತ್ತೆ, ದುಃಖ ಇರುತ್ತೆ, ದುಮ್ಮಾನ ಇರುತ್ತೆ, ನೋವಿರುತ್ತೆ, ನಲಿವೂ ಇರುತ್ತೆ. ಎಲ್ಲವೂ ಕೂಡ ಅರ್ಥೈಸಬೇಕು. ಹೆಂಡತಿಗೆ ನೀನೇ ಇವತ್ತು ತಂದೆ, ನೀನೇ ಇವತ್ತು ತಾಯಿ, ನೀನೇ ಅಕ್ಕ, ನೀನೇ ಎಲ್ಲವೂ ಕೂಡ ಆಗಿ ಹೆಂಡತಿಯೊಂದಿಗೆ ಹೇಳ್ತಾ ಇದ್ದೇನೆ, ನಿನ್ನ ಗಂಡನಿಗೆ ಒಳ್ಳೆಯ ಸಪೋರ್ಟ್ ಕೊಡಬೇಕು, ಅವರನ್ನು ಇನ್ಸಲ್ಟ್ ಮಾಡಬಾರದು. ಮನೆಯೊಳಗೆ ಆ ರಾತ್ರಿಯಲ್ಲೋ ಅಥವಾ ಹಗಲಿನಲ್ಲೋ ಕುಟುಂಬದಲ್ಲೋ ತಾಯಿಯಿಂದಲೋ ತಂದೆಯಿಂದಲೋ ಮನುಷ್ಯ ಸಹಜವಾದ ಮಿಸ್ಟೇಕ್ಗಳು ಬಂದೇ ಬರುತ್ತೆ. ಅದನ್ನು ಯಾವತ್ತೂ ಕೂಡ ಬೀದಿಗೆ ತರಬಾರದು, ಪಂಚಾಯತಿಗಳಿಗೆ ಅದನ್ನು ತಲುಪಿಸಬಾರದು. ಪರಸ್ಪರ ಅರ್ಥೈಸಿ, ಕಷ್ಟ ಆ ಕಡೆ ಇರುತ್ತೆ, ಈ ಕಡೆ ಇರುತ್ತೆ, ಗ್ಲಾಸ್ ಅಲ್ಲಿ ಹೊಡೆಯುತ್ತೆ, ಇಲ್ಲಿ ಹೊಡೆಯುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಮಾತಾಡುವಾಗ ಈ ಕಾಲದಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಯೂಸ್ ಮಾಡಿ ಬಂದಿರುವಂತ ಮಕ್ಕಳಲ್ವಾ, ಏನಾದ್ರೂ ಮಾತಾಡುವಾಗ ಹೆಚ್ಚು ಕಮ್ಮಿ ಆದ್ರೆ ನಾನು ತಾಯಿ ಅಲ್ವಾ, ನನಗೆ ಹೇಗೆ ಆಗ ಬೈದಿರೋದು ಅಂತೇಳಿ ದೊಡ್ಡಸ್ತಿಗೇನು ತೋರಿಸಕ್ ಹೋಗ್ಬೇಡಿ. ಅದೆಲ್ಲ ಹಳೆಯ ಕಾಲದಲ್ಲಿ ಏನು ನಡೆಯಲ್ಲ. ಮತ್ತೆ ಪೊಲೀಸ್ ಸ್ಟೇಷನ್ಗಳು, ಸಿಸ್ಟಮ್ಗಳು, ಲಾಗಳು, ಕೇಸ್ಗಳ ಬಗ್ಗೆ ಮಾತಾಡುವುದಾದರೆ ಬಹಳ ಮಾತಾಡಬೇಕಾಗುತ್ತೆ. ಅರ್ಥೈಸಬೇಕು. ನೀನು ಒಂದು ಕಾಲದಲ್ಲಿ ಸೊಸೆಯಾಗಿದ್ದೆ, ನೀನೊಂದು ಕಾಲದಲ್ಲಿ ಅತ್ತೆ ಆಗಿದ್ದೆ, ಆ ಕಾಲದಲ್ಲಿ ಹೇಗಿತ್ತು, ನಾನು ಅನುಭವಿಸಿದಲ್ಲ ನನ್ನ ಸೊಸೆಯೂ ಕೂಡ ಕೊಡಬೇಕಂತ ಏನಿರಬಾರದು. ಅದೆಲ್ಲ ಕಾಲ ಹೋಯ್ತಲ್ವಾ. ಇರೋ ಕುಟುಂಬ, ನನ್ನ ಮಗನಿಗೆ ಸಿಕ್ಕಿದಂತಹ ಮದುಮಗಳು ಮಗನನ್ನು ನೋಡುವುದಕ್ಕಿಂತಲೂ ಕೂಡ ಚಲವಾಗಿ ನೋಡಬೇಕು. ಒಂದು ನಿನ್ನ ಮನೆಗೆ ಬಂದ ಮದುಮಗಳನ್ನು ಬೈಯುವುದಲ್ಲ, ನಿನ್ನ ಮಗನನ್ನು ಬೈದರೂ ಕೂಡ ಮದುಮಗಳನ್ನು ಬೈಬಾರದು. ನಿಮ್ಮೊಂದಿಗೆ ಹೇಳ್ತಾ ಇದ್ದೇನೆ, ಯಾವತ್ತೂ ಕೂಡ ತಾಯಿಯ ಪಿಸು ಮಾತಾಗಲಿ ಅಥವಾ ಹೆಂಡತಿಯ ಪಿಲ್ಲೋ ಮಾತಾಗಿರಲಿ ಯಾವುದು ಕೂಡ ತಗೊಳ್ಬಾರದು. ತಾಯಿಯನ್ನು ಮೆಚ್ಚಿಸಬೇಕು. ಹೆಂಡತಿಗೆ ಬೇಕಾಗಿ ತಾಯಿಯನ್ನು ಒಟ್ಟಿಗೆ ಮಾಡುವುದಲ್ಲ. ಇಷ್ಟು ವರ್ಷ ಸಾಕಿರೋದು ಅವರು, ಎಲ್ಲ ಕೊಟ್ಟಿರೋದು ಅವರು, ಅವರನ್ನು ಕೂಡ ಕೇರ್ ಮಾಡಿ. ನೀವು ಒಳ್ಳೆ ಕೇರ್ ತಾಯಿಗೂ ಕೊಡಬೇಕು, ಫ್ಯಾಮಿಲಿಗೂ ಕೊಡಬೇಕು, ಎಲ್ಲರಿಗೂ ಟೈಮ್ ಕೊಡಬೇಕು, ಹೆಂಡತಿಗೂ ಕೂಡ ಟೈಮ್ ಕೊಡಬೇಕು. ಲಾಸ್ಟ್ ಒಂದು ಮಾತು ಹೇಳ್ತಾ ಇದ್ದೇನೆ, ಹೆಂಡತಿ ಅಂತ ಹೇಳಿದ್ರೆ ಇವತ್ತು ಮಾತ್ರ ಫುಲ್ ಬ್ಯೂಟಿ ಆಗಿರುವುದಲ್ಲ, ಯಾವತ್ತೂ ಕೂಡ ಇವನಿಗೆ ಬ್ಯೂಟಿ ಆಗಿ ಗೊತ್ತಾಗಬೇಕು. ಯಾವತ್ತೂ ಮನೆಗೆ ಬರುವಾಗ ಹಳೆ ನೈಟಿ ಹಾಕಿ ಹರಿದಿರುವಂತಹ ಬಟ್ಟೆ ಹಾಕಿ ಇವನಿಗೆ ನೋಡುವಾಗ ಇವನು ಹೇಗೆ ಮದುವೆ ಆಗಿದೆ ಅಂತ ಭಾವಿಸಿರಬಾರದು. ಯಾವತ್ತೂ ಕೂಡ ಅವಳಿಗೆ ಮದುಮಗ, ಅದು ವಯಸ್ಸಾದರೂ ಕೂಡ ಆ ರೀತಿಯಲ್ಲೇ ಒಂದು ಒಳ್ಳೆಯ ರಿಲೇಶನ್ಶಿಪ್ ಕಾಪಾಡಿದರೆ ಇಸ್ಲಾಂ ಹೇಳ್ತಾ ಇರೋದು, ಜನಸಂಖ್ಯಾ ಸ್ಫೋಟ ಅಂತ ಹೆದರಿ ಮಕ್ಕಳು ಮಾಡಬಾರದು ಅಂತಲ್ಲ, ಬೇಕಾದಷ್ಟು ಪ್ರಾಡಕ್ಟ್ ಗಳನ್ನು ಮಾಡಿರಿ, ಒಳ್ಳೆ ಮಕ್ಕಳಿಗೆ ಜನ್ಮ ಕೊಡಿರಿ ಅಂತ ಹೇಳಿ. ಸಮಾಜದಲ್ಲಿರುವಂತ ಒಳ್ಳೆ ಮಕ್ಕಳು, ಸುಮಾರು ಮಕ್ಕಳು ಇರಬೇಕು. ಯಾವನು ಹೇಳಿರೋದು ಮಕ್ಕಳು ಮಾಡಬಾರದು ಅಂತ ಹೇಳಿ ಇವತ್ತು ಚೈನಾ ಅನುಭವಿಸ್ತಾ ಇದೆ 2 ಮಕ್ಕಳನ್ನು ಕೊಟ್ಟು. ಈಗ ಅಲ್ಲಿಂದ ಪ್ರಾಡಕ್ಟ್ ಗಳಿಗೆ ಗವರ್ಮೆಂಟ್ ಇಂದ ಸ್ಪೆಷಲ್ ಸಹಾಯ ಕೊಡ್ತಾ ಇದೆ, ಮಕ್ಕಳು ಜಾಸ್ತಿ ಮಾಡಿ ಅಂತ ಹೇಳಿ. ಆದರೆ ಚೈನಾದಲ್ಲಿ ಅವರು ಕೇಳ್ತಾ ಇಲ್ಲ, ಕಾರಣ ಅವರಿಗೆ ರೂಢಿಯಾಗಿ ಬಂದು ಬಿಟ್ಟಿದೆ. ಒಂದು ಮಗನಾದರೆ, ಒಂದು ಮಗಳು ಮಾತ್ರ ಆದರೆ ಕೀರ್ತಿಗೆ ಮಗ, ಆರತಿಗೆ ಮಗಳು ಅಂತೇಳಿ ಯಾರು ಒಗಟುಗಳನ್ನೆಲ್ಲ ಕೇಳಿದ್ರು. ಅದೇ ನಡೀತಾ ಇಲ್ಲ. ಲಾಸ್ಟ್ ವಯಸ್ಸಾದಾಗ ಗೊತ್ತಾಗುತ್ತೆ, 4-5 ಮಕ್ಕಳಿದ್ರೆ ಹಾಸ್ಪಿಟಲ್ಗೆ ಹೋಗುವಾಗೆಲ್ಲ ಯೂಸ್ ಆಗ್ಬೋದು. ಮಾತ್ರ ಅಲ್ಲ, ಹ್ಯಾಪಿ ಆಗಿರ್ಬೇಕು ಅಂದ್ರೆ ಮನುಷ್ಯನಲ್ಲಿ, ಸಮಾಜದಲ್ಲಿ ಒಳ್ಳೆ ಮಂದಿ ಇರಬೇಕು. ಇನ್ಶಾ ಅಲ್ಲಾಹ್ ಹೇಳ್ತಾ ಇದ್ದೇನೆ, ಹುಜೂರ್ ಅವರ ಸುನ್ನತಿ ಚಲುವಾಗಿ ತಿಳ್ಕೊಳ್ಳಬೇಕು. ಯಾವತ್ತೂ ಕೂಡ ನಿಕಾಹಿನ ನಂತರ ನಿಮ್ಮಂದಿರುವಂತಹ ಸಂಪರ್ಕದ ಸಮಯದಲ್ಲೂ ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ಹೇಳಿ, ಅಲ್ಲಾಹುಮ್ಮ ಜನ್ನಿಬಿಶ್ ಶೈತಾನ ವಜನ್ನಿಬಿಶ್ ಶೈತಾನ ಮಾ ರಜಕ್ತನಾ ಹೇಳಿ. ನಿಮಗೆ ಸಿಕ್ಕಿರುವಂತಹ ಹೆಂಡತಿಯ ಸಾಕಷ್ಟು ಸೆಲ್ಫಿ ಫೋಟೋಗಳನ್ನೆಲ್ಲ ಸ್ಟೇಟಸ್ ಹಾಕುವುದೇನೋ ಅಥವಾ ಎಲ್ಲೆಲ್ಲೋ ತಿರುಗಾಡುವುದು ಅದೇನು ಅಲ್ಲ. ಕುಟುಂಬ ಸಂಬಂಧ ಅಂತ ಹೇಳಿದರೆ ನೀನೆಷ್ಟು ರೊಕ್ಕ ಕೊಟ್ಟವಳಿಗೆ ಖುಷಿ ಆಗಿಲ್ಲ, ನೀನು ಸಮಾಧಾನದ 4 ಮಾತುಗಳು ಹೇಳಿದರೆ ಅವನಿಗೆ ಅದೇ ಸ್ವರ್ಗ ಸುಖ ಆಗಿರುತ್ತೆ. ಹಾಗೇನೆ ಕೂಡ ಹೆಂಡತಿಗೆ ನೀನು ಯಾವತ್ತೂ ಕೂಡ ಚುಚ್ಚಿ 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 ಮಾತಾಡಬಾರದು. ಸಣ್ಣ ಪುಟ್ಟ ಸಮಸ್ಯೆ ನಿನ್ನ ಮನೆಯಲ್ಲೂ ಕೂಡ ಒಂದು ಕಾಲದಲ್ಲಿ ಮದುವೆ ನಡೆದಾಗ ನೀನು ನೋಡಿದೆಯಲ್ವಾ, ಅದನ್ನೇ ಕೂಡ ತಿಳಿದುಕೊಂಡು ಒಳ್ಳೆ ಕುಟುಂಬ ಸಂಬಂಧವನ್ನು
ಕುಟುಂಬವನ್ನು ಬೆಳೆಸಿ ಒಂದು ಮಾದರಿ ಬದುಕನ್ನು ನೋಡಲು ನಮಗೆ ಫಾತಿಮಾ ಅಲಿ ರಲಿಯಲ್ಲಾಹು ಅನ್ಹಾರವರ ಕುಟುಂಬ ಜೀವನ ನೋಡಬೇಕು. ಖದೀಜಾ ರಲಿಯಲ್ಲಾಹು ಅನ್ಹು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮನಿಗೆ ಮದುವೆ ಆದ ಪ್ರಸಂಗ ತಿಳಿಯಬೇಕು. ಖದೀಜಾ ರಲಿಯಲ್ಲಾಹು ಅನ್ಹು ಹುಜೂರಿಗೆ ಒಂದೇ ಒಂದು ಸಾರಿ ಬೈದಿಲ್ಲ, ಒಂದೇ ಒಂದು ಸಾರಿ ಜಗಳ ಮಾಡಿಲ್ಲ, ಒಡೆದಿಲ್ಲ, ಬೈದಿಲ್ಲ, ಗಲಾಟೆ ತೆಗೆದುಕೊಂಡು ಬಂದಿಲ್ಲ. ಹುಜೂರ್ ಜಬಲಿನ್ನೂರಿನ ಮೇಲೆ ಕೂತಾಗ 40 ವರ್ಷದ ಖದೀಜಾ ರಲಿಯಲ್ಲಾಹು ಅನ್ಹಾ 3 ಬಾರಿ ಆ ಪರ್ವತವನ್ನು ಊಟ ಕೊಡ್ಲಿಕ್ಕೆ ಬೇಕಾಗಿ ಹೋಗ್ತಿದ್ದರು. ವಯಸ್ಸಾದ ಖದೀಜಾಗೆ ಅವತ್ತು ಲಿಫ್ಟಿನ ಸೌಕರ್ಯ ಇರಲಿಲ್ಲ, ಸ್ಟೆಪ್ಪಿನ ಸೌಕರ್ಯ ಇರಲಿಲ್ಲ. ಅದು ಅದಮ್ಯವಾದಂತಹ ಪ್ರೀತಿ. ಲಾಸ್ಟ್ ಖದೀಜಾ ರಲಿಯಲ್ಲಾಹು ಅನ್ಹು ವಫಾತ್ ಆದ ನಂತರ ಆಯಿಷಾ ರಲಿಯಲ್ಲಾಹು ಅನ್ಹಾ ರಿಪೋರ್ಟ್ ಮಾಡುವ ಬುಖಾರಿ ಹದೀಸಿನಲ್ಲಿ ಕಾಣಬಹುದು. ಒಂದು ಕಡೆ ಹೇಳ್ತಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಯಿಷಾ ರಲಿಯಲ್ಲಾಹು ಅನ್ಹಾ ಹೇಳ್ತಿದ್ದಾರೆ, ಖದೀಜಾ ವಫಾತ್ ಆದರಲ್ಲ ಆವಾಗ ಖದೀಜಾರ ಹೆಸರನ್ನು ಹೇಳ್ತಾ ಇರ್ತೀರಿ ಅಲ್ವ ಹುಜೂರ್, ನಿಮಗೆ ಆಯಿಷಾ ಅಂತ ನನ್ನಷ್ಟು ಸೌಂದರ್ಯಯುತವಾದ ವನಿತೆ ಇದೆ ಅಲ್ವಾ, ನೀವೇಕೆ ಖದೀಜಾರ ಬಗ್ಗೆ ಹೇಳ್ತೀರಿ ಅಂತ ಹೇಳುವಾಗ ಖದೀಜಾರ ಬಗ್ಗೆ ಹುಜೂರ್ ಹೇಳ್ತಾ ಇರೋದು, ಆಯಿಷಾ ಲಾ ತಖುಲ್ ಐಸಾ ನಹಿ